ವಿಚಾರವನ್ನು ಹೇಳಬೇಕು ಅಂತ ಏನಿಲ್ಲ, ಮತ್ತೊಬ್ಬರ ವಿಚಾರಗಳನ್ನು ಕೂಡ ಪ್ರೊಪಗೇಟ್ ಮಾಡೋದನ್ನ ತಡೆಯುವ ಹಾಗಿಲ್ಲ ಅಂತೇಳಿ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಹೇಳ್ತೈತಿ. ಇನ್ನು ಎರಡನೇದು ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ, ಶಾಂತಿಯುತವಾಗಿ ಮತ್ತು ಶಸ್ತ್ರರಹಿತವಾಗಿ ಶಾಂತಿಯುತವಾಗಿ ಮತ್ತು ಶಸ್ತ್ರರಹಿತವಾಗಿ ಸಭೆ ಸೇರುವ ಹಕ್ಕು. ಎಲ್ಲಿವರೆಗೂ ನಾವು ಶಾಂತಿಯುತವಾಗಿ ಮತ್ತು ಕೈಯಲ್ಲಿ ಅಸ್ತ್ರಶಸ್ತ್ರಗಳಿಲ್ಲದೆ ಸಭೆಯನ್ನು ಸೇರುತ್ತೀವೋ ಅಲ್ಲಿವರೆಗೂ ಈ ಹಕ್ಕು ನಮ್ಮನ್ನ ರಕ್ಷಣೆ ಮಾಡ್ತೈತಿ. ಯಾವಾಗ ನಾವು ಶಸ್ತ್ರವನ್ನು ಹೊಂದುವುದರ ಜೊತೆಗೆ ಸಭೆ ಸೇರಕತ್ತೀವಿ ಅಂತಂದ್ರೆ ಈ ಹಕ್ಕು ನಮ್ಮನ್ನ ಕೈ ಬಿಡ್ತೈತಿ ಅಂತೇಳಿ ಗೊತ್ತಾಗ್ತೈತಿ. ಹೌದಾ? ಎಲ್ಲಿವರೆಗೂ ನಾವು ಶಾಂತಿಯುತವಾಗಿ ಮತ್ತು ಶಸ್ತ್ರರಹಿತವಾಗಿ ಸಭೆ ಸೇರ್ತಿರ್ತೀವೋ ಅಲ್ಲಿವರೆಗೂ ಈ ಹಕ್ಕು ನಮ್ಮನ್ನ ಕೈ ತಿರ್ತೈತಿ. ಹೌದಾ? ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಕ್ಲಿಯರ್ ಆಗಿ ಹೇಳ್ತೈತಿ, ಶಾಂತಿಯುತವಾಗಿ ಮತ್ತು ಶಸ್ತ್ರರಹಿತವಾಗಿ ಸಭೆ ಸೇರುವ ಹಕ್ಕು. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ, ಸಂಘ ಮತ್ತು ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕು. ಹೌದಾ? ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಸಂಘ ಮತ್ತು ಸಂಸ್ಥೆಗಳನ್ನು ಸ್ಥಾಪಿಸುವ ಅಧಿಕಾರವನ್ನು ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಕೊಡ್ತೈತಿ ಅಂತೇಳಿ ನಮ್ಗೆ ಗೊತ್ತಾಗ್ತೈತಿ. ಇನ್ನು ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ, ಭಾರತದ ಭೂಭಾಗದಲ್ಲಿ ಭಾರತದ ನಾಗರಿಕರೆಲ್ಲರೂ ಯಾವುದೇ ಅಡೆತಡೆಗಳಿಲ್ಲದೆ ಸಂಚರಿಸುವ ಹಕ್ಕನ್ನು ಕೊಡ್ತೈತಿ. ಯಾವುದು? ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಇನ್ನು ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ, ಭಾರತದ ಭೂಭಾಗದಲ್ಲಿ ಭಾರತದ ನಾಗರಿಕರೆಲ್ಲರೂ ನೆಲೆ ನಿಲ್ಲುವ ಅಥವಾ ವಾಸಿಸುವ ಹಕ್ಕನ್ನು ಕೊಡ್ತೈತಿ. ಟು ರಿಸೈಡ್ ಅಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ದಿ ಟೆರಿಟರಿ ಆಫ್ ಇಂಡಿಯಾ